ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದ ಹಾಗೆ ನಮಗೆ ನಮ್ಮ ಇಲಾಖೆಯಲ್ಲಿ ಅಡ್ವಾನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ತಾವು ಏನು ಬಾಡಿಗೆಯನ್ನ ಹೆಚ್ಚಳ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಾ, ಈಗಾಗಲೇ ನಾವು ಪ್ರಸ್ತಾವನೆಯನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರದಲ್ಲಿನೇ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಾಡಿಗೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಕಲ್ಯಾಣ ಅಧಿಕಾರಿಗಳು ಅವರು ಯಾವುದೇ ಜವಾಬ್ದಾರಿಯನ್ನು ತಗೊಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಟೀಚರ್ಗೆ ಇಲ್ಲ ಆಯಾಗಳಿಗೆ ನೀವು ಹುಡ್ಕೊಂಡು ಬರಬೇಕು, ಇಲ್ಲಿದ್ರೆ ಖಾಲಿ ಮಾಡಿ ಜಾಗ ಅಂತ ಹೇಳ್ತಾ ಇದ್ದಾರೆ. ಈ ಒತ್ತಡ ನಿಲ್ಲಬೇಕು. ಮೇಲಧಿಕಾರಿಗಳು ಇದನ್ನ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿರ್ತಕ್ಕಂತಹ ಕೇಂದ್ರಗಳಿಗೆ ಜಾಗ ಸ್ಥಳಾವಕಾಶವನ್ನ ಒದಗಿಸಿಕೊಡುವಂತ ಜವಾಬ್ದಾರಿ ಅವ್ರ ಮೇಲೆ ಇರಬೇಕು. ಅದಕ್ಕೆ ತಾವು ಸೂಚನೆಯನ್ನು ಕೊಡಬೇಕು ಅಂತ ಕೊಡ್ತೀನಿ. ಖಂಡಿತವಾಗ್ಲು. ಆದ್ರೆ ಬಾಡಿಗೆಯದ್ದು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿವರೆಗೆ ನಾವು ಹೇಳಬೇಕು ಅಂತಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಕೂಡ ಈಗಾಗಲೇ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 5,30,00,000 ಬಾಡಿಗೆ ಮತ್ತು ಇತರೆ ಖರ್ಚಿಗೆ ನಾವು ಈಗಾಗಲೇ ದುಡ್ಡನ್ನ ಒದಗಿಸಿದೀವಿ. ಬಾಡಿಗೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನೀವೇ ಹೇಳದ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ತೊಂದರೆ ಆಗದ ಹಾಗೆ ನಮ್ಮ ಅಧಿಕಾರಿಗಳು ಕೇರ್ ತಗೊಳ್ಬೇಕು ಮತ್ತು ಬಾಡಿಗೆ ಹಣ ಜಾಸ್ತಿ ಆಗಬೇಕು ಅಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿದೀವಿ. ಅದ್ರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಬಾಡಿಗೆ ಹೆಚ್ಚಿಗೆ ಮಾಡಿಸ್ತೀವಿ. ಜೊತೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ಎಲ್ಲಾದ್ರೂ ತೊಂದರೆಗಳು ಕಂಡು ಬಂದಲ್ಲಿ ಶೀಘ್ರದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ಸೂಚನೆಯನ್ನು ಕೊಡ್ತೀನಿ. ಈಗ ನಡೆಸಲಿಕ್ಕೆ ಜಾಗ ಇಲ್ಲ. ನೀವು ಆಯ್ತು ಲೋವರ್ ಕೆಜಿ ಅಪ್ಪರ್ ಕೆಜಿ ಎಲ್ಲ ಶುರು ಮಾಡ್ತೀರಿ ಅಂತ ಹೇಳ್ತೀರಿ. ಅಂಗನವಾಡಿಯಲ್ಲೇನೆ ಕೆಲ ಜಾಗ ಇಲ್ಲ. ಎಲ್ಲಿ ಜಾಗ ಉಂಟು ಅಲ್ಲಿ ಸ್ಟಾರ್ಟ್ ಮಾಡ್ಲಿ. ಇಲ್ಲ, ಹಾಗಾಗಿ ಆ ಸ್ಕೂಲ್ದಲ್ಲಿ ಶುರು ಮಾಡ್ಲಿ. ಲೋವರ್ ಕೆಜಿ ಅಪ್ಪರ್ ಕೆಜಿ ನೀವು ಊಟ ನೀವೇ ಸಪ್ಲೈ ಮಾಡ್ರಿ, ನಮ್ಗೆ ಏನ್ ತೊಂದರೆ ಇಲ್ಲ. ಅಂಗನವಾಡಿ ಡಿಪಾರ್ಟ್ಮೆಂಟ್ ದವರು ಅಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಊಟ ಸಪ್ಲೈ ಮಾಡ್ರಿ. ಆದ್ರೆ ಸ್ಕೂಲ್ಗಳು ಸಂಖ್ಯೆ ಹೆಚ್ಚಾಗಬೇಕಂದ್ರೆ ಸರ್ಕಾರಿ ಶಾಲೆ ಇದ್ದಲ್ಲೇ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಾಗ್ತದೆ. ಜಾಸ್ತಿ ಆಗ್ತದೆ. ಅಂಗನವಾಡಿ ಜಾಗ ಇಲ್ಲ ಅಂತ ಹೇಳ್ತೀರಿ, ಅಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 69,919 ಅಂಗನವಾಡಿಗಳನ್ನ ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ. 12,000ಕ್ಕಿಂತ ಹೆಚ್ಚಿಗೆ ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಿರೋದನ್ನ ಶಾಲಾ ಕಟ್ಟಡಗಳು, ಸಮುದಾಯ ಭವನಗಳು, ಯುವಕ ಸಂಘದಲ್ಲಿ ನಾವು ನಡೆಸ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ಕೂಡ ನಾನು ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸುಮಾರು 2,000-2,500 ಅಂಗನವಾಡಿಗಳನ್ನ ನಾವು ಸ್ಕೂಲ್ಗಳಲ್ಲೇ ನಡೆಸ್ತೀವಿ. ನಮ್ಮದು ಏನಿದೆ ಅಂದ್ರೆ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ನಾವು LKG UKGಯನ್ನ ನಾವು ಇದನ್ನ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ನಾನು ಮಂತ್ರಿ ಆದ್ಮೇಲೆ ಎಲ್ಲಾ DCಗಳ ಮೀಟಿಂಗ್ ಅನ್ನ ತೆಗೆದುಕೊಂಡು ಏನು ನಮಗೆ ಸೌಲಭ್ಯ ಎಲ್ಲಿ ನಮ್ಮ ಸರ್ಕಾರಿ ಜಮೀನಿದೆ ಅದನ್ನ ಕೊಡಿ ಅಂತ ಕೇಳೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈಗಾಗಲೇ ಸುಮಾರು 6,000 ಮೇಲ್ಪಟ್ಟು ನಿವೇಶನಗಳು ನಮಗೆ ಸಿಕ್ಕಿದಾವೆ. ಈ ವರ್ಷ ಬಜೆಟ್ ನಲ್ಲಿ 1,000 ಕಟ್ಟಡವನ್ನ ಕಟ್ಲಿಕ್ಕೆ ಕೂಡ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಶಾಲೆಯಲ್ಲಿ ಶುರು ಮಾಡಕ್ಕ ಅದಕ್ಕೆ ದಯಮಾಡಿ ಅಡ್ಡಿ ಮಾಡಬೇಡ್ರಿ. ಯಾಕಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಹೆಚ್ಚಾಗಬೇಕಂತಂದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಸರ್ಕಾರಿ ಶಾಲೆಯಲ್ಲಿ ಬಯಸ್ತೇನೆ. ತಮ್ಮ ಕಾಳಜಿ ನಮಗೂ ಗೊತ್ತು. ವರ್ಷ ಆಯ್ತು ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿ, 50 ವರ್ಷ ಆಯ್ತು. ನಾವು ಕೂಡ ಕಲಿಕೆ ಜೊತೆ ಉತ್ತಮವಾದಂತ ಗುಣಮಟ್ಟದ ಆಹಾರವನ್ನ ಕೊಡ್ತೀವಿ. ಶಿಕ್ಷಣ ಬಡವರಿಗೆ ಬೇಕು. ಅದು ತಮಗೂ ಎಷ್ಟು ಕಾಳಜಿ ಇದೆಯೋ ಅಷ್ಟು ನನ್ನ ಸರ್ಕಾರಕ್ಕೂ ಕಾಳಜಿ ಇದೆ, ನಮ್ಮ ಇಲಾಖೆಗೂ ಕಾಳಜಿ ಇದೆ. ನಾವು ಯಾವುದಕ್ಕೂ ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಉದ್ದೇಶ ಇಷ್ಟೇ, ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆಹಾರ ಸಿಗಬೇಕನ್ನೋದು ಕೂಡ ನಮ್ಮ ಆಶೆ. ಆಹಾರ ಕೊಡ್ರಿ. ಕೊನೆಯದಾಗಿ ಈಗ ಸಚಿವರೇ, ಇಲ್ಲಿ ರೆಂಟ್ ಅನ್ನ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಇವತ್ತು ನಗರ ಪ್ರದೇಶಕ್ಕೆ ಬೆಂಗಳೂರು ಅಂತ ಕಡೆಗೆ ಒಂದು ಮತ್ತು ಹಳ್ಳಿ ಪ್ರದೇಶಗಳಿಗೆ ಇದಕ್ಕೆ ಇವತ್ತು HRACC ಇದನ್ನೆಲ್ಲ ಏನ್ ಕೊಡ್ತೀರಿ, ಇದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಬೆಂಗಳೂರು ಅಂತ ಪ್ರದೇಶಗಳಿಗೆ, ನಗರ ಪ್ರದೇಶಗಳಿಗೆ ಸ್ವಲ್ಪ ಜಾಸ್ತಿ ಕೊಡುವಂತದನ್ನು ಕೂಡ ತಾವು ಗಮನ ವಹಿಸಬೇಕು. ಮಾನ್ಯ ಅಧ್ಯಕ್ಷರೇ, ಈಗ ಅಂಗನವಾಡಿ ಕಾರ್ಯಕರ್ತೆ ಯಾವಾಗೊಮ್ಮೆ ಮಾತಾಡೋದು ಅವ್ರಿಗೆ ಸುಬ್ರಹ್ಮಣ್ಯಂ ಅವರು ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು 8-10 ಬರುತ್ತೆ. ಆಯ್ತು, ನಾನು ಮಾನ್ಯ ಮಂತ್ರಿಗಳು ಏನ್ ಮನವಿ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲಿ ಮಹಾನಗರ ಪಾಲಿಕೆದು ಸಪರೇಟ್ ಆಗಿ ಒಂದು ಅಂಗನವಾಡಿ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಸರ್ಕಾರದಿಂದ ಬರುತ್ತೆ. ದಯಮಾಡಿ ಇಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿಲ್ಲ, ಸ್ವಚ್ಛತೆಯನ್ನು ಕೂಡ ಕಾಪಾಡ್ತಿಲ್ಲ. ರವಿ ಸುಬ್ರಹ್ಮಣ್ಯ ಅವ್ರು ಹೇಳ್ದಂಗೆ ಅಲ್ಲಿ ಕೂಡ ಬಾಡಿಗೆ ಕೊಟ್ಟಕ್ಕೂ ಕೂಡ ಆಗ್ತಿಲ್ಲ. ದಯಮಾಡಿ ಯಾರೋ ಒಂದು ಇಲ್ಲ ಮಹಾನಗರ ಪಾಲಿಕೆ ವಹಿಸ್ಕೋಬೇಕು ಅಂಗನವಾಡಿನ, ಇಲ್ಲ ಅಂತಂದ್ರೆ ಕಲ್ಯಾಣ ಇಲಾಖೆ ವಹಿಸ್ಕೋಬೇಕು. ಕೊಡಬೇಕು. ಅಲ್ಲಿ ಯಾರು ಬರ್ತಾ ಇದ್ದಾರೆ?
ನೀವು ಯಾರು ರೈಟಿಂಗ್ ಕೂಡ ಅಲ್ಲಿ ಹೋಗ್ತಾ ಇಲ್ಲ. ಸಲ ರೈಟಿಂಗ್ ಅಲ್ಲಿ ಯಾರೋ ಕೊಡಿ. ಪಾಪ ಕೂಲಿ ನಾಲಿಗಳು ಮಾಡೋ ಮಕ್ಕಳು ಕೂಡ ಅಲ್ಲಿ ಬರ್ತಾ ಭಾಗ್ಯವ್ರೆ ಇದ್ದಾರೆ. ಮಾತಾಡಿ. ಅದು 4 ಜನ ಬರ್ತಾ ಇದ್ದಾರೆ.